ನಾವು ತಿನ್ನೋ ಊಟ ಅದು ಬರೀ ಹೊಟ್ಟೆ ತುಂಬ್ಸೋಕೆ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ನಿಜ ಹೇಳ್ಬೇಕಂದ್ರೆ ಅದು ಅದಕ್ಕಿಂತ ಬಹಳನೇ ಹೆಚ್ಚು. ನಾವು ಸೇವಿಸೋ ಪ್ರತಿಯೊಂದು ತುತ್ತು ಕೂಡ ನಮ್ಮ ದೇಹಕ್ಕೆ ಕಳಿಸೋ ಒಂದೊಂದು ಸೂಚನೆ ಇದ್ದ ಹಾಗೆ. ಈ ಸೂಚನೆಗಳು ನಮ್ಮ ಕರಳಲ್ಲಿರೋ ಲಕ್ಷಾಂತರ ಸೂಕ್ಷ್ಮಜೀವಿಗಳ ಜೀವನವನ್ನ ರೂಪಿಸುತ್ತವೆ. ಅಷ್ಟೇ ಅಲ್ಲ, ನಾವು ಒತ್ತಡಕ್ಕೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದನ್ನು ಸಹ ನಿರ್ಧರಿಸ್ತವೆ. ಬನ್ನಿ, ಈ ಕಪ್ಪು ಬಂಗಾರ ಅಂತ ಕರೆಯೋ ಹಣ್ಣಿನ ಕಥೆಯ ಮೂಲಕ ಇದರ ರಹಸ್ಯವನ್ನ ತಿಳಿಯೋಣ. ಇದೇನಪ್ಪಾ ವಿಚಿತ್ರವಾದ ಪ್ರಶ್ನೆ ಅಂತ ಅನ್ಸ್ಬೋದು ಅಲ್ವಾ? ನಮ್ಮ ಆಹಾರ ನಮ್ಮ ದೇಹದ ಜೊತೆ ಮಾತಾಡಕ್ ಸಾಧ್ಯನಾ? ಒಂದು ವೇಳೆ ಅದು ಸಾಧ್ಯ ಅನ್ನೋದೇ ಆದ್ರೆ ಅದು ಯಾವ ಭಾಷೆ ಬಳಸಿ ಮಾತಾಡಬಹುದು? ಅದು ನಮ್ಮ ದೇಹಕ್ಕೆ ಏನ್ ಹೇಳುತ್ತೆ? ಈ ಸಂವಹನದ ಗುಟ್ಟನ್ನು ನಾವು ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ಅನ್ವೇಷಿಸೋಣ. ಹಾಗಿದ್ರೆ ಆ ರಹಸ್ಯ ಭಾಷೆ ಯಾವುದು? ಅದೇ ಪಾಲಿಫೀನಾಲ್ಗಳು. ಸಸ್ಯಗಳು ಈ ರಾಸಾಯನಿಕ ಭಾಷೆಯನ್ನೇ ಬಳಸ್ತವೆ. ಇವು ಹಣ್ಣು ತರಕಾರಿಗಳಲ್ಲಿ ಅಡಗಿರೋ ತುಂಬಾನೇ ಶಕ್ತಿಶಾಲಿ ಅಣುಗಳು. ಆಶ್ಚರ್ಯ ಅಂದ್ರೆ ನಮ್ಮ ಕರುಳಿನಲ್ಲಿ ವಾಸಮಾಡೋ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿಗೆ ಈ ಭಾಷೆ ಪಕ್ಕಾ ಅರ್ಥ ಆಗತ್ತೆ. ಅವು ಈ ಪಾಲಿಫಿನಾಲ್ಗಳನ್ನ ಓದಿ ನಮ್ಮ ಆರೋಗ್ಯವನ್ನ ಉತ್ತಮಗೊಳಿಸೋ ಸಿಗ್ನಲ್ಗಳನ್ನ ನಮ್ಮ ಇಡೀ ದೇಹಕ್ಕೆ ಕಳಿಸ್ತವೆ. ಹಾಗಾದ್ರೆ ನಮ್ಮ ಇವತ್ತಿನ ಕಥಾನಾಯಕ ಯಾರು ಗೊತ್ತಾ? ಇದೇ ಅರೋನಿಯಾ ಬೆರಿ. ಅದರ ಆ ಕಡು ಬಣ್ಣ ಮತ್ತು ಅದರಲ್ಲಿರೋ ಅಸಾಧಾರಣವಾದ ಪಾಲಿಫಿನಾಲ್ ಅಂಶದಿಂದಾಗಿ ಇದಕ್ಕೆ ಕಪ್ಪು ಬಂಗಾರ ಅಂತಲೇ ಹೆಸರಿಟ್ಟಿದ್ದಾರೆ. ಏನಿದ್ರ ವಿಶೇಷತೆ? ಬನ್ನಿ ನೋಡೋಣ. ಸರಿ, ಈಗ ಕಥೆಯ ವಿಲನ್ ಕಡೆಗೆ ಬರೋಣ. ಅದೇ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವ ಜಂಕ್ ಫುಡ್ ಅಥವಾ ಅಧಿಕ ಕೊಬ್ಬಿನ ಅಂಶವಿರೋ ಆಹಾರ. ಬರ್ಗರ್, ಫ್ರೈಸ್ ಈ ಥರದ ಆಹಾರಗಳು ನಮ್ಮ ಕರುಳಿನಲ್ಲಿರುವ ಸೂಕ್ಷ್ಮ ಪರಿಸರದ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನೇ ಸೃಷ್ಟಿಸ್ತವೆ. ಇದೊಂದು ರೀತಿ ಆಂತರಿಕ ಯುದ್ಧ ಶುರು ಮಾಡಿದ ಹಾಗೆ. ಇದೇ ಪ್ರಶ್ನೆ ವಿಜ್ಞಾನಿಗಳನ್ನು ಕಾಡಿತು. ಅಧಿಕ ಕೊಬ್ಬಿನ ಆಹಾರದ ಈ ದಾಳಿಯನ್ನ ಎದುರಿಸೋಕೆ ನಮ್ಮ ಕಪ್ಪು ಬಂಗಾರ ಅರೋನಿಯಾ ಬೆರಿಗೆ ತಾಕತ್ತಿದ್ಯಾ? ಅದರ ಪಾಲಿಫಿನಾಲ್ಗಳು ನಮ್ಮ ಕರುಳಿನ ರಕ್ಷಿಸೋಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಅಂತಾನೆ ಒಂದು ತುಂಬಾನೇ ಕುತೂಹಲಕಾರಿ ಪ್ರಯೋಗವನ್ನ ಅವರು ವಿನ್ಯಾಸಗೊಳಿಸಿದ್ರು. ಬನ್ನಿ, ಈ ಪ್ರಯೋಗದ ಒಳಗೆ ಇಣುಕಿ ನೋಡೋಣ. ಅರೋನಿಯಾ ಜ್ಯೂಸ್ನ ಪರಿಣಾಮವನ್ನ ನಿಖರವಾಗಿ ಅಳೆಯೋಕೆ ವಿಜ್ಞಾನಿಗಳು ತುಂಬಾನೇ ಚಾಣಾಕ್ಷತನದ ಒಂದು ವ್ಯವಸ್ಥೆಯನ್ನ ಬಳಸಿದ್ರು. ಇಲ್ಲಿ ನೋಡಿ ವಿಜ್ಞಾನಿಗಳೇನ್ ಮಾಡಿದ್ರು ಅಂತ. ಅವರು ಪ್ರಯೋಗ ನಡೆಸಿದ್ದು ಇಲಿಗಳ ಮೇಲೆ, ಆದ್ರೂ ಅವುಗಳ ಕರುಳಿನೊಳಗೆ ಮನುಷ್ಯರ ಸೂಕ್ಷ್ಮ ಜೀವಿ ಸಮುದಾಯವನ್ನೇ ವರ್ಗಾಯಿಸಿದ್ರು. ಹೌದು, ಅದು ಇಬ್ರೂ ಬೇರೆ ಬೇರೆ ಮಾನವ ದಾನಿಗಳಿಂದ ತೆಗೆದುಕೊಂಡಿದ್ರು. ಒಬ್ಬರದು ತುಂಬಾನೇ ಆರೋಗ್ಯಕರ ಕರುಳು, ಇನ್ನೊಬ್ಬರದು ಸ್ವಲ್ಪ ಉರಿಯೂತ ಜಾಸ್ತಿ ಇದ್ದ ಕರುಳು. ಇದರಿಂದ ಮನುಷ್ಯರ ಮೇಲೆ ಮಾಡಿದಷ್ಟೇ ನಿಖರವಾದ ಫಲಿತಾಂಶ ಪಡೆಯೋಕೆ ಸಾಧ್ಯ ಆಯಿತು. ಈ ಪ್ರಯೋಗ ನಡೆದಿದ್ದು ಒಟ್ಟು 8 ವಾರಗಳ ಕಾಲ. ಸ್ಲೈಡ್ನಲ್ಲಿ ನೋಡಿದ ಹಾಗೆ ಮೊದಲ 2 ವಾರ ಎಲ್ಲಾ ಇಲಿಗಳಿಗೂ ಸಾದಾ ಊಟ. ಆದ್ರೆ ಆಮೇಲಿನ 6 ವಾರಗಳೇ ನಿಜವಾದ ಸವಾಲು. ಆಗ ಅವುಗಳಿಗೆ ಅಧಿಕ ಕೊಬ್ಬಿನ ಆಹಾರವನ್ನೇ ಕೊಡಲಾಯಿತು. ಈ ಸಮಯದಲ್ಲಿ ಒಂದು ಗುಂಪಿಗೆ ಅರೋನಿಯಾ ಜ್ಯೂಸ್ ಕೊಟ್ರೆ ಇನ್ನೊಂದು ಗುಂಪಿಗೆ ಬೇರೆದೇ ಪಾನೀಯವನ್ನ ನೀಡಲಾಯಿತು. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಇನ್ನೊಂದು ಗುಂಪಿಗೆ ಕೊಟ್ಟ ಪಾನೀಯದಲ್ಲಿ ಅರೋನಿಯಾ ಜ್ಯೂಸ್ನಲ್ಲಿ ಎಷ್ಟು ಸಕ್ಕರೆ ಇತ್ತೋ ಅಷ್ಟೇ ಸಕ್ಕರೆ ಇತ್ತು. ಆದ್ರೆ ಅದರಲ್ಲಿ ಪಾಲಿಫಿನಾಲ್ಗಳು ಮಾತ್ರ ಇರಲಿಲ್ಲ. ಯಾಕೆ ಹೀಗ್ ಮಾಡ್ರು? ಯಾಕಂದ್ರೆ ಸಿಗುವ ಯಾವುದೇ ಸಕಾರಾತ್ಮಕ ಪರಿಣಾಮ ಅದು ಸಕ್ಕರೆಯಿಂದೇ ಬಂದಿದ್ದಲ್ಲ, ಬದಲಿಗೆ ಆ ಶಕ್ತಿಶಾಲಿ ಪಾಲಿಫಿನಾಲ್ಗಳಿಂದಲೇ ಬಂದಿದ್ದು ಅಂತ ಇದರಿಂದ ಪಕ್ಕಾ ಆಗತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಿದ್ರೆ ರಿಸಲ್ಟ್ ಏನಾಯ್ತು? ಮೊದಲು ಕರುಳಿನ ಸೂಕ್ಷ್ಮಜೀವಿಗಳ ಮೇಲೆ ಏನಾಯ್ತು ಅಂತ ನೋಡೋಣ. ಫಲಿತಾಂಶಗಳು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಅರೋನಿಯಾ ಜ್ಯೂಸ್ ಕುಡಿದ ಇಲಿಗಳ ಕರುಳಲ್ಲಿ ಬ್ಯಾಕ್ಟೀರಿಯಾಗಳ ವೈವಿಧ್ಯತೆ ಹೆಚ್ಚಾಯಿತು. ಮುಖ್ಯವಾಗಿ ಪಾಲಿಫಿನಾಲ್ಗಳನ್ನ ಸಂಸ್ಕರಿಸೋಕೆ ಅಂತಾನೇ ಇರೋ ಎಗ್ಗರ್ಥಲೇಸೀಸ್ ಎಂಬ ಬ್ಯಾಕ್ಟೀರಿಯಾ ಬೆಳೀತು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ಅಧಿಕ ಕೊಬ್ಬಿನ ಆಹಾರದ ದಾಳಿಯಿಂದ ಕರುಳಿಗಾಗೋ ಹಾನಿಯನ್ನ ಈ ಗುಂಪು ಯಶಸ್ವಿಯಾಗಿ ತಡ್ಕೊಂತು. ಅದರಲ್ಲೂ ಮೊದಲೇ ಆರೋಗ್ಯಕರ ಕರುಳು ಹೊಂದಿದ್ದ ಗುಂಪು ಇನ್ನೂ ಅದ್ಭುತವಾಗಿ ಚೇತರಿಸ್ಕೊಂತು. ಸರಿ, ಇದು ಕರುಳಿನ ಒಳಗಿನ ಕಥೆ. ಆದ್ರೆ ಇದರ ಪರಿಣಾಮ ಇಡೀ ದೇಹದ ಮೇಲೆ ಆಗಿತ್ತಾ? ಅದನ್ ತಿಳ್ಕೊಳೋಕೆ ವಿಜ್ಞಾನಿಗಳು ರಕ್ತವನ್ನ ಪರೀಕ್ಷೆ ಮಾಡಿದ್ರು. ರಕ್ತದಿರೋ ಸಾವಿರಾರು ಅಣುಗಳನ್ನ ವಿಶ್ಲೇಷಿಸಿದಾಗ ಕೆಲವು ಆಸಕ್ತಿಕರ ಸುಳಿವುಗಳು ಸಿಕ್ಕಿದ್ವು. ಈ ಸ್ಲೈಡ್ನಲ್ಲಿರೋ 3 ಅಂಶಗಳನ್ನ ನೋಡಿ. ಮೊದಲನೇದು ಫಾಸ್ಫಿಟಿಡಿಲ್ಕೋಲಿನ್. ಇದು ಜಾಸ್ತಿ ಆಯ್ತು. ಅಂದ್ರೆ ನಮ್ಮ ಕರುಳಿನ ಗೋಡೆಗೆ ಸಿಮೆಂಟ್ ಹಾಕಿದ್ದ ಹಾಗೆ ಅದು ಸ್ಟ್ರಾಂಗ್ ಆಗುತ್ತೆ. ಎರಡನೇದು TMAO. ಇದೊಂದು ಕೆಟ್ಟ ಅಣು. ಇದರ ಮಟ್ಟ ಕಮ್ಮಿ ಆಯ್ತು. ಅಂದ್ರೆ ದೇಹದಲ್ಲಿ ಉರಿಯೂತದ ರಿಸ್ಕ್ ಕಮ್ಮಿ ಆಯ್ತು ಅಂತ. ಕೊನೆಯದಾಗಿ ಇಂಡೋಲ್ ಆಕ್ರಿಲಿಕ್ ಆಸಿಡ್. ಇದು ಜಾಸ್ತಿ ಆಯ್ತು. ಅಂದ್ರೆ ನಮ್ಮ ದೇಹ ಒತ್ತಡವನ್ನ ಚೆನ್ನಾಗಿ ನಿಭಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಸಿಗ್ನಲ್. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ.
ನಾವೀಗಷ್ಟೇ ನೋಡಿದ ಇಂಡೋಲ್ ಆಕ್ರಿಲಿಕ್ ಆಸಿಡ್ನಂತಹ ಒಳ್ಳೆ ಅಣುಗಳು ಉತ್ಪತ್ತಿಯಾಗ್ಬೇಕಂದ್ರೆ ಕರುಳಿನಲ್ಲಿ ಅದಕ್ಕೆ ಬೇಕಾದ ಸರಿಯಾದ ಬ್ಯಾಕ್ಟೀರಿಯಾಗಳು ಇರಲೇಬೇಕು. ಅಂದ್ರೆ ಇದ್ರ ಅರ್ಥ ಏನು ಗೊತ್ತಾ? ನಾವು ತಿನ್ನೋ ಒಂದೇ ಆಹಾರ ಎಲ್ಲರ ಮೇಲೂ ಒಂದೇ ರೀತಿ ಕೆಲಸ ಮಾಡಲ್ಲ. ನಮ್ಮ ಕರುಳಿನೊಳಗೆ ಯಾರೆಲ್ಲ ಇದಾರೆ ಅನ್ನೋದ್ರ ಮೇಲೆ ಅದರ ರಿಸಲ್ಟ್ ನಿಂತಿರುತ್ತೆ. ಸೊ ಈ ಇಡೀ ಅಧ್ಯಯನದಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವಾದ್ರೂ ಏನು? ಇದು ಕೇವಲ ಒಂದು ಬೆರ್ರಿಯ ಬಗ್ಗೆ ಅಲ್ಲ, ಬದಲಿಗೆ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನೇ ನಮಗೆ ನೀಡುತ್ತೆ. ಅಧ್ಯಯನದ ತೀರ್ಮಾನವೇ ಇದಾಗಿತ್ತು. ನಾವು ತಿನ್ನೋ ಆಹಾರ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಮ್ಮ ಕರುಳಿನಲ್ಲಿರೋ ಸೂಕ್ಷ್ಮಜೀವಿಗಳೇ ನಿರ್ಧರಿಸೋಕೆ ಸಹಾಯ ಮಾಡುತ್ತವೆ. ಅಂದ್ರೆ ನಮ್ಮ ಆರೋಗ್ಯ ಅನ್ನೋದು ನಮ್ಗೂ ನಮ್ಮೊಳಗಿನ ಆ ಜೀವಿಗಳಿಗೂ ನಡುವೆ ಇರೋ ಒಂದು ಪಾರ್ಟ್ನರ್ಶಿಪ್ ಇದ್ದಾಗೆ. ಹಾಗಾದ್ರೆ ನಾವು ಇದ್ರಿಂದ ಏನೆಲ್ಲ ಅರ್ಥ ಮಾಡ್ಕೋಬೇಕು? ಮೊದಲನೇದಾಗಿ, ಇದು ಕೇವಲ ಒಂದೇ ಒಂದು ಅರೋಣಿಯ ಬೆರ್ರಿಯ ಮ್ಯಾಜಿಕ್ ಅಲ್ಲ. ಬಣ್ಣ ಬಣ್ಣದ ತರಕಾರಿಗಳು, ಬೇರೆ ಬೆರ್ರಿಗಳು, ಚಹಾ ಇವೆಲ್ಲವೂ ನಮ್ಮ ಕರುಳಿನ ಸ್ನೇಹಿತರಿಗೆ ಇಷ್ಟವಾಗೋ ಆಹಾರ. ಎರಡನೇದಾಗಿ, ನಮ್ಮ ಕರುಳಿನಲ್ಲಿ ಎಷ್ಟು ಜಾಸ್ತಿ ವೈವಿಧ್ಯತೆ ಇರುತ್ತೋ ನಾವು ಅಷ್ಟು ಸದೃಢರಾಗಿರ್ತೀವಿ. ಆದ್ರೆ ಒಂದ್ ವಿಷಯ ತಲೆಯಲ್ಲಿರ್ಲಿ, ಇದು ಇಲಿಗಳ ಮೇಲೆ ಮಾಡಿದ ಅಧ್ಯಯನ. ಇದು ಮನುಷ್ಯರಿಗೆ ನೇರವಾಗಿ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಊಟದ ತಟ್ಟೆ ಮುಂದಿಟ್ಕೊಂಡಾಗ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ನಾವ್ ತಿಂತಾ ಇರೋದು ನಮ್ಗೊಬ್ರಿಗಾಗಿಯೇ ಅಥವಾ ನಮ್ಮೊಳಗೆ ಇರೋ ಆ ಲಕ್ಷಾಂತರ ಕೋಟಿ ಜೀವಿಗಳಿಗೂ ಸೇರಿಯೇ? ಯೋಚನೆ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.